ಎಸ್ ನಮಸ್ಕಾರ. ನಾನು ದಿಲೀಪ್ ನಾಡಿಗ್ ಅಂತ, ಮಲೆನಾಡು ಇತಿಹಾಸ ಸಂಶೋಧನಾ ಅಧ್ಯಯನ ವೇದಿಕೆಯ ಕಾರ್ಯದರ್ಶಿ ಮಾತಾಡ್ತಾ ಇರೋದು. ಈಗ ಬಹಳ ಸುದ್ದಿ ಮಾಡ್ತಾ ಇರೋಂಥದ್ದು ಶರಾವತಿ ಪಂಪ್ಡ್ ಸ್ಟೋರೇಜ್ ಅಂತ. ಇದು ಪರಿಸರಕ್ಕೆ ಮಾರಕವೂ ಹೌದು, ಹಾಗೆ ಮಲೆನಾಡಿನ ಅವಸಾನಕ್ಕೆ ಒಂದು ನಾಂದಿಯೂ ಹೌದು. ಈ ಶರಾವತಿ ಅಂಬುತೀರ್ಥದಲ್ಲಿ ಹುಟ್ಟುವಂಥ ಶರಾವತಿ ಈ ಈ ನದಿ ಮೂಲ ಏನಿದೆ, ಇದು ಮೊದಲನೇ ಜಲಪಾತವಾಗಿ ಅಚ್ಚಕನ್ನೆ ಜಲಪಾತ ಬರುತ್ತೆ. ಈ ಅಚ್ಚಕನ್ನೆ ಜಲಪಾತ ನೆಕ್ಸ್ಟ್ ಮುಂದುವರ್ಕೊಂಡು ಹೊಸನಗರ ಭಾಗದಲ್ಲಿ ಬಂದು ಈ ಹರಿದ್ರಾವತಿ, ಈ ಶರಾವತಿ ನದಿ ಸೇರಿಕೊಂಡು ಫತೇಪೇಟೆ ಬಳಿ ಹರಿದ್ರಾವತಿ, ಕೊಡಸೆ ಹೊಳೆ, ಮಾವಿನ ಹೊಳೆ, ನಂದಿ ಹೊಳೆ, ಈ ಮೊದಲು ಮತ್ತು ಗೋಪಿಪಾದ, ಈ ನದಿಗಳನ್ನೆಲ್ಲ ಸೇರಿಸ್ಕೊಂಡು ಸಲಿಲೆಗೆ ಹರಿತಾ ನೆಕ್ಸ್ಟ್ ಸಾಗರ ಭಾಗದಲ್ಲಿ ಬರ್ತಾಳೆ. ಸಾಗರ ಭಾಗದಲ್ಲಿ ಬಂದಾಗ ಶರಾವತಿಗೆ ಎಣ್ಣೆ ಹೊಳೆ, ತಲಕಳಲೆ ಹಳ್ಳ, ಕಲ್ಕಟ್ಟೆ, ಕಂದೊಡ್ಡಿ, ಸರಳ ಹೊಳೆ, ಈ ಥರ ಸುಮಾರು 13 ನದಿ ಉಪನದಿಗಳು ಸೇರಿಕೊಂಡು ಶರಾವತಿ ಸಲಿಲೆಯಾಗಿ ಹರಿತಾಳೆ. ಈಗ ಪಂಪ್ಡ್ ಸ್ಟೋರೇಜ್ ಮಾಡೋದ್ರಿಂದ ನದಿ ಮೂಲಗಳು ಸಂಪೂರ್ಣವಾಗಿ ನಾಶ ಆಗುತ್ತೆ. ನದಿ ಮೂಲಗಳು ಇಲ್ಲ ಅಂತಂದರೆ ನಮ್ಮ ಪಶ್ಚಿಮ ಘಟ್ಟಗಳು ಮತ್ತು ಮಲೆನಾಡು ಪೂರ್ತಿ ಬೆಂಗಾಡಾಗೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಈಗ ನಾವು 16ನೇ ತಾರೀಕು ಸೈಕಲ್ ಜಾಥಾದಿಂದ ಮತ್ತು ಈ ಬೈಕ್ ಜಾಥಾ ಇರ್ಬೋದು, ಕಾರ್ ಜಾಥಾ ಇರ್ಬೋದು, ಇದರಿಂದ ನಾವು ಜನಕ್ಕೆ ನಮ್ಮ ಪರಿಸರದ ಬಗ್ಗೆ, ನಮ್ಮ ಮಲೆನಾಡಿನ ಬಗ್ಗೆ ಜನಕ್ಕೆ ನಾವು ಒಂದು ತಿಳುವಳಿಕೆಯನ್ನು ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಪ್ರತಿ ಮನೆಯಿಂದ ಒಬ್ಬರು ಇಬ್ಬರು ತಮ್ಮ ವಾಹನಗಳನ್ನು, ಸೈಕಲ್ಗಳನ್ನು ತಂದು ಈ ಜಾಥಾವನ್ನು ಯಶಸ್ವಿ ಮಾಡಬೇಕು. ಹಾಗೆ ಪರಿಸರಕ್ಕೆ ತಮ್ಮ ಎಲ್ಲ ಸಂಪೂರ್ಣ ಸಹಕಾರಗಳನ್ನು ನೀಡಬೇಕು. ನದಿ ಮೂಲಗಳು ಇದ್ದರೆ ಮಲೆನಾಡಾಗಿರುತ್ತೆ. ನದಿ ಮೂಲಗಳು ಇಲ್ಲ ಅಂದರೆ ಮಲೆನಾಡು ಸುಡುಗಾಡಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.